ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಡಿಸೈನ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬಾ ಈಸಿಯಾಗಿ ತುಂಬಾ ಗ್ರ್ಯಾಂಡಾಗಿ ಕಾಣುವಂಥ ಬ್ಯಾಕ್ ನೆಕ್ ಡಿಸೈನ್ ಇದಾಗಿದೆ. ಸೊ ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೋರಿ ಮೇಕಿಂಗ್ ವಿಡಿಯೋನ ಹಾಕಿದ್ದೆ. ಸೊ ಯಾವ ರೀತಿ ಡೋರಿ ಮೇಕಿಂಗ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಅಥವಾ ಹೇಗೆ ಅಂತ ತಿಳ್ಕೋಬೇಕು ಅಂತ ಇದ್ದರೆ ಪ್ಲೀಸ್ ಆ ವಿಡಿಯೋನ ವಾಚ್ ಮಾಡಿ. ತುಂಬ ಈಸಿಯಾಗಿ ಡೋರಿನ ಮಾಡ್ಕೊಳ್ಬೋದು. ಈಗ ನಾನು ಮಾಡಿರುವಂಥ ಡೋರಿನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. 1 ಇಂಚು ಗ್ಯಾಪ್ ಇಟ್ಟು ನಾನು ಎಲ್ಲ ಡೋರಿನ ಕಟ್ ಮಾಡ್ತಾಯಿದ್ದೀನಿ. ಇದರಿಂದ ನಮಗೆ ತುಂಬಾ ಬ್ಯೂಟಿಫುಲ್ಲಾದ ಒಂದು ಬ್ಯಾಕ್ ನೆಕ್ ಡಿಸೈನನ್ನು ಮಾಡ್ಕೊಳ್ಬೋದು. ಈಗ ನಾನು 1 ಇಂಚು ಕಟ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಹತ್ರ 1/2 ಇಂಚು ಸ್ಟಿಚ್ ಮಾಡೋದಕ್ಕೆ ಬಿಟ್ಟು ಅದಾದಮೇಲೆ ನಾನು ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದಾದಮೇಲೆ ಒಂದು ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕೆಳಗಡೆ ಒಂದು ಲೈನಿಂಗ್ ಪೀಸ್ ಕೆಳಗಡೆ ಹಿಂಭಾಗದಲ್ಲಿ ಅದನ್ನು ಫೋಲ್ಡ್ ಮಾಡಿ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಮೇಲ್ಭಾಗದಲ್ಲಿ ನಮಗೆ ಅದು ಯಾವುದೇ ಥರ ಕಾಣಬಾರ್ದು ಫೋಲ್ಡ್ ಮಾಡಿರೋದು. ಸೊ ಮೇಲ್ಗಡೆ ಡಿಸೈನ್ ಚೆನ್ನಾಗಿ ಕಾಣಬೇಕು. ನಾವು ಫೋಲ್ಡ್ ಮಾಡಿರುವಂಥದ್ದು ಹಿಂಭಾಗಕ್ಕೆ ಹೋಗಬೇಕು. ಸೊ ಆ ಥರ ನಾನು 1/4 ಇಂಚು ಗ್ಯಾಪ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡ್ಬೋದು, ಇಲ್ಲಿ 1/2 ಇಂಚು ಮೇಲ್ಗಡೆ ಗ್ಯಾಪನ್ನು ಬಿಟ್ಟಿದ್ದೀನಿ. ಇದು ಶೋಲ್ಡರ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಹೋಗುತ್ತೆ. ಸೊ ರೌಂಡ್ ಆಫ್ ನಾನು ಈ ರೀತಿ ಡೋರಿಯನ್ನು ಕಟ್ ಮಾಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಫೈನಲ್ ಆಗಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇವಾಗ ಫುಲ್ ಬ್ಲೌಸ್ ಫುಲ್ ನಾನು ಡೋರಿಯನ್ನು ಕಟ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತೇಳಿ. ಇದರ ಒಳಗಡೆ ನಾನು ಇನ್ನೂ ಒಂದು ಡೋರಿಯನ್ನು ಇದರ ಒಳಗಡೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಒಂದು ಪಿನ್ನನ್ನು ತಗೊಂಡು ಅದರಲ್ಲಿ ನಾನು ಹಾಕ್ಕೊಂಡು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಇದನ್ನು ನಾವು ಇನ್ಸರ್ಟ್ ಮಾಡ್ಬೋದು. ಈ ಡೋರಿಯನ್ನು ಕೂಡ ಮಾಡೋ ಅಂಥದ್ದನ್ನು ನಾನು ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಚೆಕ್ ಮಾಡಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಡೋರಿಯನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಒಂದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಒಂದ್ಸಲ ನೀವು ಕೂಡ ಈ ಥರ ಒಂದು ಬ್ಲೌಸ್ ಡಿಸೈನನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮನೇಲೇ ಮೆಷಿನ್ ಇದ್ದರೆ ನಮ್ಮ ಬ್ಲೌಸನ್ನು ನಾವೇ ಸ್ಟಿಚ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ. ಫೈನಲಿ ಇವಾಗ ಈ ಡೋರಿಯನ್ನು ಕೂಡ ಹಾಕಿ ಆಗಿದೆ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ನಾನು ಸಾರಿಯಲ್ಲಿ ಒಂದು ಕ್ರೀಮ್ ಕಲರ್ ಮತ್ತು ರೆಡ್ ಕಲರ್ ಮಿಕ್ಸ್ ಆಗಿರೋದ್ರಿಂದ ನಾನು 2 ಕಲರ್ ಡೋರಿಯನ್ನು ತಗೊಂಡು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ನಮಗೆ ಬ್ಲೌಸ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಿಜವಾಗ್ಲೂ ನೀವೇ ಸ್ಟಿಚ್ ಮಾಡಿದ್ದ ನಿಮ್ಮ ಬ್ಲೌಸನ್ನು ಅಂತ ತುಂಬ ಜನ ಕೇಳ್ತಾರೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಹಾಗೆ ಎಲ್ಲೆಲ್ಲಿ ಮುದ್ದೆ ಆಗಿತ್ತು ಅದನ್ನೆಲ್ಲ ನಾನು ಪ್ರಾಪರಾಗಿ ಎಳೆದು ಸರಿ ಮಾಡ್ಕೊಳ್ತಾ ಇದ್ದೇನೆ. ಗ್ಯಾಪ್ ಕರೆಕ್ಟಾಗಿ ಬರಬೇಕು. ಡೋರಿ ಎಲ್ಲೆಲ್ಲಿ ನಾವು ಹಾಫ್ ಕಟ್ ಮಾಡಿ ಹಾಕಿರ್ತೀವಿ ಅದು ಕರೆಕ್ಟಾಗಿ ಗ್ಯಾಪ್ ಕಾಣಬೇಕು, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಉಳಿದಿರುವಂಥ ಡೋರಿನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಫೈನಲಿ ರೆಡಿ ಆಯಿತು ಬ್ಲೌಸ್ ಬ್ಯಾಕ್ ಪಾರ್ಟು. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಕಾಣಬೇಕು ಅಂಥೇಳಿ ನಾನು ಒಂದು ಸ್ವಲ್ಪ ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಲೇಸನ್ನು ಹಾಕೋದ್ರಿಂದ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ಲೇಸ್ ಬೇಡ, ಇಷ್ಟೇ ಸಾಕು ಅಂತ ಇದ್ದರೆ ನೀವು ಇಷ್ಟಕ್ಕೆ ಬಿಡ್ಬೋದು. ಈಗ ನಾನು ಒಂದು ಲೇಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಲೇಸನ್ನು ಕೂಡ ಅಷ್ಟೇ ಮೇಲಿಂದ ಫುಲ್ ರೌಂಡ್ ಆಫ್ ಸ್ಟಿಚ್ ಮಾಡಬೇಕು. ಹಾಗೆ ಇದಕ್ಕೆ ಡಬಲ್ ಸ್ಟಿಚ್ ಅಂದರೆ 2 ಸ್ಟಿಚ್ಚನ್ನು ಕೊಡಬೇಕಾಗುತ್ತೆ. ಸೈಡಲ್ಲಿ ಲೇಸಿನ 2 ಸೈಡಲ್ಲಿ ರೌಂಡ್ ಆಫ್ ನಾವು ಸ್ಟಿಚ್ ಮಾಡಿಕೊಂಡು ಬರಬೇಕಾಗುತ್ತೆ. ಗೋಲ್ಡನ್ ಕಲರ್ ಆಲ್ಮೋಸ್ಟ್ ಎಲ್ಲ ಬ್ಲೌಸಿಗೂ ಮ್ಯಾಚ್ ಆಗುತ್ತೆ. ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕಲರ್ ಕಾಂಬಿನೇಷನ್ ಗೊತ್ತಿದ್ದರೆ ಬೇರೆ ಲೇಸನ್ನು ಹಾಕ್ಕೊಳ್ಬೋದು. ಆದಷ್ಟು ಲೇಸನ್ನು ಕರೆಕ್ಟಾಗಿ
ನಾವು ಹಿಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಯಾವುದೇ ಥರ ನಾವು ಬಟ್ಟೆನ ಎಳಿಬಾರ್ದು, ಲೇಸನ್ನು ಎಳಿಬಾರ್ದು. ನೀಟಾಗಿ ಸ್ಲೋ ಆಗಿ ಹಿಡ್ಕೊಂಡು ಅಟ್ಯಾಚ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಫೈನಲಿ ಇವಾಗ ಲೇಸ್ ಅಟ್ಯಾಚ್ ಕೂಡ ಆಯಿತು. ಒಂದು ಸೈಡ್ ಆಯಿತು, ಇನ್ನೂ ಒಂದು ಸೈಡ್ ಹಾಕಬೇಕು. ಉಳಿದಿರೋಂಥ ಲೇಸನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಲೇಸಿಗೆಲ್ಲ ತುಂಬಾ ಕಡಿಮೆ. ಈ ಥರ ಸಿಂಪಲ್ ಲೇಸೆಲ್ಲ ನೀವು ಫ್ಯಾನ್ಸಿ ಶಾಪಲ್ಲಿ ಕೇಳಿ ತೊಗೊಳ್ಬೋದು. ತುಂಬ ಕಡಿಮೆಗೆ ಸಿಗುತ್ತೆ, ಮೀಟ್ರ್ ಲೆಕ್ಕನೂ ಸಿಗುತ್ತೆ. ನಾನು ಬೇಕಂದಾಗ 1 ಮೀಟರಷ್ಟು ತರಿಸ್ಕೊಂಡಿರ್ತೀನಿ, ಅದು ನನಗೆ ಯೂಸ್ ಆಗುತ್ತೆ. ನೋಡಿ ಇವಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂಥೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.